ಕಳೆದ 5 ದಿನಗಳಿಂದ ನಡೀತಾ ಇರುವ ಹೋರಾಟದ ದಿಕ್ಕನ್ನೇ ಬದಲಿಸುವಂಥ ಘಟನೆಯೊಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯಿತು. ದೆಹಲಿಯಲ್ಲಿ ನೋಡಾಗಿದೆ, ಇಲ್ಲೇನು ಹೊಸದಾಗಿ. ನೀಟ್ ಹೋರಾಟದ ಜಾಗದಲ್ಲಿ ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ಗೆ ಜಿಂದಾಬಾದ್ ಅಂತ ಬರೆದ ಪೋಸ್ಟರ್ ಒಂದು ಕಂಡುಬಂತು. ಇಷ್ಟು ಸಾಲದು ಅಂತ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಬೆಂಗಳೂರು ಪೊಲೀಸರನ್ನೇ ಸವಾಲು ಹಾಕುವಂತೆ ಇವತ್ತು ವರ್ತಿಸಿಬಿಟ್ಲು. ಇನ್ನು ಈ ಬಗ್ಗೆ ಬೆಂಗಳೂರು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕೇಸ್ ದಾಖಲಿಸುವ ಬಗ್ಗೆ ಕಾನೂನು ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯ ಬಂದ ಕೂಡಲೇ ಕೇಸ್ ದಾಖಲಿಸಲು ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ. ಉಮರ್ ಖಾಲಿದ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂಥ ಕೆಪಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು, ಉಮರ್ ಖಾಲಿದ್ನನ್ನು ಯಾಕೆ 5 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿದೆ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ, ಇದೇನು ಪಾಕಿಸ್ತಾನನ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಪೋಸ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಎಂಎಲ್ಸಿ ರವಿಕುಮಾರ್, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಪೊಲೀಸ್ ನಮ್ಮ ಸಿಬ್ಬಂದಿಗಳು ಹ್ಯಾವ್ ಟು ಶೋ ರೆಸ್ಟ್ರೇಂಟ್. ಅಂತದ್ ಏನಾದ್ರೂ ಅವರು ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ್ರೆ, ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಕ್ಕೆ ಅಡಚಣೆ ಮಾಡಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವೈಟ್. ನಾವು ನಿಮ್ಮ ಮುಖಾಂತರ ಅವರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಪ್ರಚೋದನಕಾರಿ ಪ್ಲಕಾರ್ಡ್ಸ್ ಇರಲಿ, ಪೋಸ್ಟರ್ಗಳು ಮಾಡಬೇಡಿ. ವಿ ಆರ್ ಅಟ್ ಯುವರ್ ಸರ್ವಿಸ್, ವೆದರ್ ಇಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಯಾರೇ ಇರಬಹುದು. ವಿ ವಿಲ್ ನಾಟ್ ಸ್ಪೇರ್. ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ಚಾರ್ಜ್ ಶೀಟ್ ಮಾಡಿ. ಉಮರ್ ಖಾಲಿದು ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಅವನ್ಯಾರ್ರಿ ಪ್ರಿಯಾಂಕ ಖರ್ಗೆ? ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ, ದಮ್ಮಿದ್ರೆ ಇವತ್ತು ಬೆಂಗಳೂರಲ್ಲಿ ಏನ್ ನಡೆದಿದೆ ನೋಡ್ಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು, ಅದನ್ನ ಕೇಳಿ. ಮಾನ್ಯ ಗೃಹ ಸಚಿವರಿಗೆ ನಾನು ಆಗ್ರಹ ಪಡಿಸ್ತೇನೆ, ತಾವು ಈ ರಾಜ್ಯದ ಗೃಹ ಸಚಿವರು, ಯಾರೋ ಉಗ್ರಗಾಮಿಗಳಿಗೆ ಗೃಹ ಸಚಿವರಲ್ಲ, ದೇಶದ್ರೋಹಿಗಳಿಗೆ ಗೃಹ ಸಚಿವರಲ್ಲ. ಈ ರಾಜ್ಯದ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇದೆ, ನಿಮ್ಮ ಸರ್ಕಾರದ ಮೇಲೆ ಇದೆ. ಈ ತುಕಡೆ ಗ್ಯಾಂಗ್ಗಳು ಈ ಹೋರಾಟದ ಮೂಲಕ ದೇಶದಲ್ಲಿ ಒಂದು ಅಸ್ವಸ್ಥ ವಾತಾವರಣವನ್ನ ಏನ್ ನಿರ್ಮಾಣ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇರ್ತಕ್ಕಂಥ ಆ ಕೊಕ್ರಾಜ್ ಗೆಳೆಯರೆಲ್ಲ ಮಾಡಿದಂಥ ಪ್ರತಿಭಟನೆಗೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಆಳುವ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟು ಅವರು ಹೋರಾಟದಲ್ಲಿ ಕೈಜೋಡಿಸಿತ್ತು. ಉಮರ್ ಖಾನ್, ಸೈಯದ್ ಉಮರ್ ಖಾನ್ ಅನ್ನುವಂಥ ಒಬ್ಬ ಭಯೋತ್ಪಾದಕ, ಅವನನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂಥೇಳಿ ಆ ಫ್ಲೆಕ್ಸನ್ನು ಹಿಡ್ಕೊಂಡು ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ ಬೆಂಬಲಿತ ಹೋರಾಟದಲ್ಲೇ ನಡೆದಿತ್ತು. ಇದನ್ನು ಕೂಡ ಬೆಂಬಲಿಸ್ತದೆ ಕಾಂಗ್ರೆಸ್ ಅಂತ ಹೇಳಿದರೆ, ಕಾಂಗ್ರೆಸ್ ಭಯೋತ್ಪಾದಕರಿಗೆ ನೇರವಾಗಿ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಏನು ಮೆಸೇಜನ್ನು ಕೊಡೋಕೆ ಹೊರಡ್ತಾ ಇದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಬೇರೆದವ್ರು ಯಾರೂ ಇಲ್ವಾ? ಉಮರ್ ಖಾಲಿದನ್ನು ಯಾಕೆ ಹಿಡ್ಕೊಳ್ಬಾರ್ದು? ಏನು ತಪ್ಪು ಮಾಡಿದ್ದಾನೆ? ವಾಟ್ ನಾನ್ಸೆನ್ಸ್ ಆ್ಯಂಡ್ ವಾಟ್ ರಬ್ಬಿಶ್ ಅಂತ ಅನಿಸ್ಬಿಡುತ್ತೆ ನನಗೆ. ಬೇರೆದವ್ರ ಪೋಸ್ಟ್ ಇಟ್ಕೊಳ್ಳಿ, ಅಬ್ದುಲ್ ಕಲಾಂ ಬಗ್ಗೆ ಇಟ್ಕೊಳ್ಳಿ, ಯಾಕೆ ಅವುಗಳ ಪೋಸ್ಟರ್ ಬರೋದಿಲ್ಲ? ಯಾಕೆ ಉಮರ್ ಖಾಲಿದನ್ ಬರುತ್ತೆ? ಯಾವ ಆರೋಪವನ್ನು ಎದುರಿಸ್ತಾ ಇದ್ದಾರೆ? ಕೋರ್ಟ್ನಿಂದ ಅವ್ರು ಖುಲಾಸೆ ಆಗಿದ್ದಾರಾ? ಅವ್ರ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ? ಇಲ್ಲ. ಭಾರತ್ ತೇರೆ ತುಕಡೆ ಕರೆಂಗೆ ಅನ್ನುವಂಥ ಹೇಳಿಕೆಗಳನ್ನು ಬಂದಾಗ, ಆಜಾದಿ ವಿಚಾರದಲ್ಲಿ ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕರ ಬಗ್ಗೆ ಘೋಷಣೆಗಳನ್ನು ಕೂಗಿದಾಗ ಯಾಕೆ ವಿಚಾರಗಳು ಬರೋದಿಲ್ಲ? ಏನು ಮಾತಾಡ್ತೀರಾ? ಯಾವ ರೀತಿಯಾಗಿ ಸಪೋರ್ಟ್ ಮಾಡೋದಾದರೆ ಈ ಮಟ್ಟಕ್ಕೆ ಸಪೋರ್ಟ್ ಮಾಡಬೇಡಿ. ಯುವಕರನ್ನ ದಾರಿ ತಪ್ಪಿಸೋಕೆ ಹೋಗಬೇಡಿ. ಮಾಡಿ ಸಪೋರ್ಟನ್ನು, ನಿಮ್ಗೆ ಆ ಸಮುದಾಯಕ್ಕೆ ಸಪೋರ್ಟ್ ಮಾಡೋದಾದ್ರೆ ಮಾಡಿ, ಆದರೆ ಈ ಥರ ಅಲ್ಲ. ವೆರಿ ಸ್ಯಾಡ್. ತೀವ್ರ ಬರದ ಛಾಯೆ ಆವರಿಸಿರುವ ಚಿತ್ರದುರ್ಗ ಜಿಲ್ಲೆಗೆ ಸಿಎಂ DK ಶಿವಕುಮಾರ್ ಇವತ್ತು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಿರಿಯೂರು ತಾಲೂಕಿನ ವದ್ದಿಕೆರೆ ಗ್ರಾಮದ ರೈತನ ಜಮೀನಿಗೆ ಭೇಟಿ ಕೊಟ್ಟರು. ಮಳೆಯಿಲ್ಲದೆ ಹೂವಾಗುವ ಮುನ್ನವೇ ಬಾಡಿ ಬೆಂಡಾಗಿದ್ದ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಹಿರಿಯೂರು ಪಟ್ಟಣದಿಂದ ಆರಂಭವಾದ ಸಿಎಂ ಬರ ಪರಿಶೀಲನೆ ಯರಬಳ್ಳಿ ಮತ್ತು ವದ್ದಿಕೆರೆ, ಐಮಂಗಲ, ಮರಡಿಹಳ್ಳಿ ಗ್ರಾಮದಲ್ಲಿ ನಡೆಯಬೇಕಾಗಿತ್ತು. ಆದರೆ ಬೆಂಗಳೂರು ವಿಭಾಗ ಮಟ್ಟದ ಬರ ಕುರಿತ ಸಭೆಗೆ ತಡವಾದ ಹಿನ್ನೆಲೆಯಲ್ಲಿ ಬರ ಪರಿಶೀಲನೆಯನ್ನು ಕೇವಲ ಒಂದೇ ಜಮೀನಿಗೆ ಸೀಮಿತಗೊಳಿಸಿಬಿಟ್ರು. ಕೇವಲ ಅರ್ಧ ಗಂಟೆಯಲ್ಲೇ ಬರ ಪರಿಶೀಲನೆ ಮುಕ್ತಾಯ ಆಗೋಯಿತು. ಸಿಎಂ ಜೊತೆಗೆ DCM ಪರಮೇಶ್ವರ್ ಅವರು, ಸಚಿವ ಈಶ್ವರ ಖಂಡ್ರೆ ಮತ್ತು ಶಾಸಕ ಟಿ ರಘುಮೂರ್ತಿ ಸಹ ಹೋಗಿದ್ದರು. ಬಳಿಕ ಚಿತ್ರದುರ್ಗದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಬರ ಕುರಿತ ಮುಂಜಾಗ್ರತಾ ಸಭೆ ನಡೆಸಿದರು. ಇದೇ ವೇಳೆ ಸಿಎಂ ಬರ ಎದುರಿಸಲು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಮಿತಿ ರಚಿಸಿ 1 ಕೋಟಿ ರೂಪಾಯಿ ಬಿಡುಗಡೆಗೆ ಸೂಚನೆಯನ್ನು ಕೂಡ ಕೊಟ್ಟರು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಮಿಟಿಗಳನ್ನ ಮಾಡಿ ಅವರಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನ ಕೊಟ್ಟಿದ್ದೇನೆ. ಬಟ್ ಯಾವುದೇ ಬೋರ್ವೆಲ್ ಕೊಡಬೇಕಾದ್ರೆ ಆ ಜಾಗದಲ್ಲಿ ಎಷ್ಟು ಆಳ ಕೊರೆದಿದ್ದಾನೆ ಅನ್ನೋದು ಕೂಡ ದಾಖಲೆ ಮಾಡಿಟ್ಕೋಬೇಕು. ಕೆಲವು 150 ಕೊರ್ಬಿಟ್ಟು 800 ಕೊರೆದಿದ್ದೀನಿ, 1000 ಕೊರೆದಿದ್ದೀನಿ ಅಂತ ಹೇಳಿ ಯಾರು ಬಿಲ್ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. ಏನು ಬರ ಬರ್ತಾ ಇದೆ, ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ನೀಡಬೇಕು. ಅದನ್ನು ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಕೊಡಬೇಕು.
ಅವರು ಟೀಮ್ ಬರ್ತಾರೆ. ಟೀಮ್ ಬಂದಾದ್ಮೇಲೆ ನಾವು ಎಲ್ಲೆಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಕೂಡ ಅದನ್ನ ಸೈಂಟಿಫಿಕ್ ಆಗಿ ನಾವು ಮಾಡಬೇಕಾಗ್ತದೆ. ಯಾವುದೋ ಒತ್ತಡದ ಮೇಲೆ ನಾನು ಘೋಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡೋಣ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ನೀಟ್ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ ಅಂತಿದ್ದಾರೆ. ಬೇಗ ಮಾಡ್ರಪ್ಪ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹೋರಾಟದ ಕಡೆ ಗಮನ ಹರಿಸಿದ್ರಿಂದ ಸಂಪುಟ ವಿಸ್ತರಣೆ ಮಾತುಕತೆಗೆ ಮುಂದಾಗಿರಲಿಲ್ಲ. ಹೋರಾಟದ ತೀವ್ರತೆ ಕಡಿಮೆಯಾದ ಕಾರಣ ಕರ್ನಾಟಕದ ಕಡೆಗೆ ಒಂದಿಷ್ಟು ಚಿತ್ತ ಹರಿಸ್ಬೋದು ಅಂತಿದ್ದಾರೆ. ಪುರ್ಸೊತ್ ಸಿಕ್ಕ ಮೇಲೆ ಅಲ್ಲಿವರೆಗೂ ಕರ್ನಾಟಕ ಅಷ್ಟೇ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ನೀಡಿದರೆ ಕ್ಯಾಬಿನೆಟ್ ವಿಸ್ತರಣೆ ಮಾತುಕತೆ ಸೋಮವಾರದಿಂದಲೇ ಆರಂಭವಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನು ಮಾಜಿ ಸಚಿವ ಸುಧಾಕರ್ ಬೆಂಬಲಿಗರು ಹಾಗೂ ರಾಜೀವ್ ಗೌಡ ಬೆಂಬಲಿಗರ ನಡುವೆ ಬಡಿದಾಟ ನಡೆದ ಪ್ರಸಂಗ ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಗಿದೆ. ಸಂಘಟನೆ ಸೃಜನ್ ಅಭಿಯಾನದ ಅಂಗವಾಗಿ ನಡೆದ ಸಭೆಯಲ್ಲಿ ಮಾಜಿ ಸಚಿವ MC ಸುಧಾಕರ್ ವಿರುದ್ಧ ರಾಜೀವ್ ಗೌಡ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ರಾಜೀವ್ ಗೌಡ ಬೆಂಬಲಿಗನ ಮೇಲೆ MC ಸುಧಾಕರ್ ಬೆಂಬಲಿಗರು ಮುಗಿಬಿದ್ರು. ಪರಿಣಾಮ ಸಭಾಂಗಣ ರಣಾಂಗಣವಾಗೋಯಿತು. ಏನು ಸಿಗಲಿಲ್ವಾ ಮಚ್ಚು ಗಿಚ್ಚು ಏನಾದರೂ ಕೈಯಲ್ಲಿ? ಏನ್ರಿ ಮಾನ ಮರ್ಯಾದೆ ಇಲ್ಲ ನಿಮಗೆಲ್ಲ. ಸಭಾಂಗಣದಲ್ಲಿದ್ದ ಕುರ್ಚಿಗಳನ್ನು ಎರಡು ಕಡೆ ಬೆಂಬಲಿಗರು ಎತ್ತಿ ಬಿಸಾಕಿದ್ರು. ಇಷ್ಟೇ ಅಲ್ಲದೆ ಬೆಂಬಲಿಗರು ಕೈ ಮಿಲಾಯಿಸಿದರು. ಪರಿಸ್ಥಿತಿ ಶಾಂತವಾಗದ ಕಾರಣ AICC ವೀಕ್ಷಕರು ಸಭೆ ರದ್ದು ಮಾಡಿ ಹೊರಟು ಹೋಗ್ಬಿಟ್ರು. ಅಲ್ಲಿ ದೆಹಲಿಯಲ್ಲಿ ರೋಡಲ್ಲಿ ನೋಡಿದ್ವಿ, ಇಲ್ಲಿ ಸಭಾಂಗಣದೊಳಗಡೆ ನೋಡಿದ್ವಿ. ಏನು ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಲೀಡರ್ಸ್ಗಳಿಗೆ? ಈ ಥರ ಅಲ್ಲಿ ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಕೈ ಮಿಲಾಯಿಸೋ ಮಟ್ಟಕ್ಕೆ ಕೈಯಲ್ಲಿ ಸಿಕ್ಕರೆ ಏನು ತೊಗೊಂಡು ಹೊಡೆದ್ಬಿಡ್ತೀರೇನೋ ನೀವು? ಅಸಹ್ಯ ಅನಿಸುತ್ತಪ್ಪ ಇವೆಲ್ಲ ನೋಡ್ತಾ ಇದ್ರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಫೋಟೋ ಹಾಗೂ ವಿಡಿಯೋಗಳನ್ನು ಪೆನ್ ಡ್ರೈವ್ ಮೂಲಕವಾಗಿ ಹಂಚಿದವರಿಗೂ ಸಂಕಷ್ಟ ಎದುರಾಗಿದೆ. 8 ಆರೋಪಿಗಳಿಗೆ ಸಮನ್ಸ್ ಜಾರಿಗೆ ಬೆಂಗಳೂರಿನ 42ನೇ ACJM ಕೋರ್ಟ್ ಆದೇಶ ಹೊರಡಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ 67A IP ಸೆಕ್ಷನ್ 509 ಅಡಿ ಕೇಸ್ ದಾಖಲಿಸಿ ಸಮನ್ಸ್ ಜಾರಿಗೆ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಪೆನ್ಡ್ರೈವ್ ಮೂಲಕ ಅಶ್ಲೀಲ ಫೋಟೋ ವಿಡಿಯೋ ಹಂಚಿಕೆ ಪ್ರಕರಣದ A2 ನವೀನ್ ಗೌಡ, A3 ಲಿಖಿತ್ HP, A4 ನಿಶಾಂತ್ MJ, A5 ಕಿರಣ್ SK, A6 ಶರತ್ MG, A7 ತೇಜಸ್ DN, A8 8ನೇ ಆರೋಪಿ ಗಗನ್ ಕುಮಾರ್, 9ನೇ ಆರೋಪಿ ರೇವಂತ್ Hಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. ರಾಜ್ಯದ ತುರ್ತು ವೈದ್ಯಕೀಯ ಸೇವೆಯ ಪ್ರಮುಖ ಕೊಂಡಿಯಾಗಿರುವ 108 ಆಂಬ್ಯುಲೆನ್ಸ್ ಸೇವೆಯ ದುಸ್ಥಿತಿ ಮತ್ತೊಮ್ಮೆ ಬಹಿರಂಗವಾಗಿದೆ. ರೋಗಿಯ ಪ್ರಾಣ ಉಳಿಸಬೇಕಾಗಿದ್ದ ಆಂಬ್ಯುಲೆನ್ಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಕೆಟ್ಟು ನಿಂತಿರುವ ಘಟನೆ ಹುಬ್ಬಳ್ಳಿ ಹೊರವಲಯದಲ್ಲಿ ಆಗಿದೆ. ತಾಂತ್ರಿಕ ದೋಷದಿಂದ ಮಾರ್ಗ ಮಧ್ಯೆಯೇ ಕೆಟ್ಟು ನಿಂತ ಆಂಬ್ಯುಲೆನ್ಸನ್ನು ಟೋಯಿಂಗ್ ವಾಹನದ ಮೂಲಕ ಗ್ಯಾರೇಜ್ಗೆ ರವಾನೆ ಮಾಡಲಾಯಿತು. ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗಳೇ ರಸ್ತೆ ಮಧ್ಯದಲ್ಲೇ ಕೈಕೊಡ್ತಾ ಇವೆ. ಗುಜರಿಗೆ ಹಾಕುವ ವಾಹನದಲ್ಲಿರುವ ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳ ಜೀವ ಎಷ್ಟು ಸುರಕ್ಷಿತ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ 108 ಸೇವೆಯ ಗುಣಮಟ್ಟ ಮತ್ತು ನಿರ್ವಹಣೆ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ತುರ್ತು ವೈದ್ಯಕೀಯ ಸೇವೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ರಾಜ್ಯದ 108 ಆಂಬ್ಯುಲೆನ್ಸ್ ಸೇವೆಯನ್ನು ಸುಧಾರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಿನ್ನೆಯಿಂದ ನಂದಿನಿ ತುಪ್ಪ ಬೆಣ್ಣೆ ಬೆಲೆ ಏರಿಕೆಯಾಗಿದೆ. ಈಗಾಗಲೇ ಚಿನ್ನ, ಬೆಳ್ಳಿ, ತರಕಾರಿ, ಹಣ್ಣು, ತುಪ್ಪ ಬೆಲೆ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ತಲೆನೋವು ಆಗ್ಬಿಟ್ಟಿದೆ. ಇದೀಗ ಅಗತ್ಯ ಆಹಾರ ಪದಾರ್ಥಗಳ ಬೆಲೆ ಕೂಡ ಏರಿಕೆಯಾಗಿರೋದು ಮತ್ತೊಂದು ಬರೆ. ಅಕ್ಕಿ, ಬೇಳೆಕಾಳುಗಳು, ಮಸಾಲೆ, ಕೆಲ ಡ್ರೈ ಫ್ರೂಟ್ಸ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಮಸಾಲೆ ಪದಾರ್ಥಗಳು, ಬೇಳೆಕಾಳುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ. ಅದರಲ್ಲೂ ಏಲಕ್ಕಿ ಕೆಜಿಗೆ 4,000 ರೂಪಾಯಿ ಏರ್ಬಿಟ್ಟಿದೆ. ಅಯ್ಯೋ. ಹಾಗೆ ಧನಿಯಾ, ಜೀರಿಗೆ, ಸಾಸಿವೆ ಬೆಲೆನೂ ಏರಿಕೆ. ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮಿ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ವ್ಯಾಪಾರಿಗಳು ಯಾವ ರೀತಿ ವ್ಯಾಪಾರ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದರೆ ಜನ ಹೆಂಗಪ್ಪ ಖರೀದಿ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಉದ್ದಿನಬೇಳೆ, ತೊಗರಿಬೇಳೆ, ಬೆಲ್ಲ, ಸಕ್ಕರೆ, ಕಡಲೆಬೇಳೆ ಎಲ್ಲ ಜಾಸ್ತಿ ಅಂತೆ. ಏನೇನಾಗಿವೆ ಈಗ ನೋಡೋಣ ಒಂದು ಕ್ವಿಕ್ಕಾಗಿ. ಸೊ ಏಲಕ್ಕಿ ಮುಂಚೆ ಇದ್ದಂಥ ದರ ಎಷ್ಟಿತ್ತು ಅಂದರೆ 2,800 ರೂಪಾಯಿ ಇದ್ದಿದ್ದು 4,000 ರೂಪಾಯಿ ಹೆಚ್ಚಿಗೆ ಆಗಿದೆ. ಮೋಹನ್ ಭಾಗವತ್ ಅವರೇ, ಮಕ್ಕಳಿಗೆ ಟೈಮ್ ಕೊಡಬೇಕು. ಕೊಡ್ತೀವಿ ಈ ಥರ ದರ ಏರಿಕೆ ಆದರೆ. ಧನಿಯಾ 250 ರೂಪಾಯಿ ಇದ್ದಿದ್ದು 310 ರೂಪಾಯಿ. ಈ ಕಡೆಗೆ ಸಕ್ಕರೆ 45 ರೂಪಾಯಿ ಇದ್ದಿದ್ದು 51 ರೂಪಾಯಿ. ಉದ್ದಿನಬೇಳೆ 120 ರೂಪಾಯಿ ಇದ್ದಿದ್ದು 145 ರೂಪಾಯಿ. ಇನ್ನೂ ಜಾಸ್ತಿ ಆಗುತ್ತೆ, ಕಾರಣ ಈಗ ಮಳೆ ಬಂದಿಲ್ಲ, ಬರ ಇದೆ, ಇವೆಲ್ಲ ದರ ಏರಿಕೆ ಆಗುತ್ತೆ. 118 ರೂಪಾಯಿ ಇತ್ತು ತೊಗರಿಬೇಳೆ, 130 ರೂಪಾಯಿ ಆಗಿದೆ. ಹುಣಸೆಹಣ್ಣು 210 ರೂಪಾಯಿ ಇತ್ತು, 235 ರೂಪಾಯಿಗೆ ಏರಿಕೆ ಆಗಿದೆ. ಬೆಲ್ಲ 56 ಬಿದ್ದು 65 ರೂಪಾಯಿ ಆಗಿದೆ. ಕಡಲೆಕಾಳು 70 ರೂಪಾಯಿ ಇದ್ದಿದ್ದು 82 ರೂಪಾಯಿ ಆಗಿದೆ. ಜೀರಿಗೆ 260 ರೂಪಾಯಿ ಇದ್ದಿದ್ದು 300 ರೂಪಾಯಿ. ಸಾಸಿವೆ 95 ರೂಪಾಯಿ ಇದ್ದಿದ್ದು 120 ರೂಪಾಯಿ ಜಾಸ್ತಿ ಆಗಿದೆ. ಸೊ ಒಂದು ಕಡೆಗೆ ಬೆಲೆ ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಹಿಂಗಾಗ್ತಾ ಇದೆ. ಆ ಕಡೆಗೆ 108 ಆ್ಯಂಬ್ಯುಲೆನ್ಸ್ ಕೈ ಕೊಡ್ತಾ ಇದೆ. ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಒಂದು ಆರ್ಥಿಕ ವ್ಯವಸ್ಥೆಯೂ ಸುಧಾರಣೆ ಆಗಬೇಕು. ಆರ್ಥಿಕ ವ್ಯವಸ್ಥೆ ಇಲ್ಲ ಅಂದರೆ ಏನೂ ಸುಧಾರಣೆ ಆಗಲ್ಲ ಅಷ್ಟೇ. ಕೊಡಗು ಜಿಲ್ಲೆಯ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಪರಿಣಾಮ ಜಲಾಶಯಕ್ಕೆ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಸುರಕ್ಷತಾ ಕ್ರಮವಾಗಿ ಕಾವೇರಿ ನದಿಗೆ 4,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ.
ಹಾರಂಗಿ ಜಲಾಶಯದಿಂದ ಹೊರಬಿಡಲಾದ ನೀರು ಸಮೀಪ ಕುಡಿಗೆ ಸಮೀಪ ಕಾವೇರಿ ನದಿಯನ್ನು ಸೇರಿಸಿ ಅಲ್ಲಿಂದ KRS ಡ್ಯಾಮ್ನತ್ತ ಹರಿಯಲಿದೆ. ಇದರಿಂದ KRS ಡ್ಯಾಮ್ಗೂ ಕೂಡ ವರದಾನವಾಗುತ್ತೆ. ಕೆಲವು ವಾರಗಳ ಹಿಂದೆ ಮಳೆಯ ಕೊರತೆಯಿಂದಾಗಿ ಕೊಡಗು, ಮೈಸೂರು ಹಾಗೂ ಹಾಸನ ಭಾಗದ ಜನರಲ್ಲಿ ಒಂದಿಷ್ಟು ಬರದ ಆತಂಕ ಮನೆ ಮಾಡಿತ್ತು. ಆದರೆ ಕಳೆದ 1 ವಾರದಿಂದ ಮಳೆ ಸುರಿತಾ ಇದೆ. ಆಗ್ಲಪ್ಪ ಬೇಗ ಡ್ಯಾಮ್ಗಳು ತುಂಬಲಿ, ಅಷ್ಟೇ, ಇನ್ನೇನಿಲ್ಲ. ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಡ್ಯಾಮ್ಗಳು ತುಂಬಿಟ್ರೆ ಸಾಕು. KSRTC ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಬಸ್ ನಿಲ್ಲಿಸುವ ವಿಚಾರಕ್ಕೆ ಚಾಲಕರ ನಡುವೆ ಗಲಾಟೆ ಅಂತೆ. ಹೌದಾ? ಓಕೆ. ಓರ್ವ ಚಾಲಕ ಮತ್ತೋರ್ವ ಚಾಲಕನ ಮೇಲೆ ಹಲ್ಲೆ. ಇದು ಹಾಸನ ನಗರದ ಚನ್ನಪಟ್ಟಣದಲ್ಲಿ ಆಗಿರುವಂಥದ್ದು. ಸಾರಿಗೆ ಬಸ್ ನಿಲ್ದಾಣದಲ್ಲಿ ಆಗಿದೆ. ಪ್ಲಾಟ್ಫಾರ್ಮ್ನಲ್ಲಿ ಬಸ್ ನಿಲ್ಲಿಸುವ ವಿಚಾರಕ್ಕೆ ಕನಕಪುರ ಡಿಪೋ ಬಸ್ ಹಾಗೂ ಮಂಗಳೂರು ಡಿಪೋ ಬಸ್ ಚಾಲಕರ ನಡುವೆ ಗಲಾಟೆ. ತದ್ವಿರುದ್ಧ ಕೊನೆಗೆ ಮೇಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ. ಇಬ್ಬರ ನಡುವೆ ಸಂಧಾನ ನಡೆಸಿ ಕಳಿಸಿದ್ದಾರೆ. ಸಂಧಾನ ಮಾಡೋ ಹಂತಕ್ಕೆ ಹೋಯ್ತಾ? ಅಯ್ಯಯ್ಯಪ್ಪ. ಕನಕಪುರ ಡಿಪೋದ ಬಸ್ ಧರ್ಮಸ್ಥಳಕ್ಕೆ ತೆರಳೋಕೆ ಹೊರಗೆ ಬರ್ತಾ ಇದ್ದಂತೆ ಕಾರ್ನಲ್ಲಿ ಬಂದ ಚಂದನ್ ಕಡೆಯವರು ಎನ್ನಲಾದಂಥ ಕೆಲ ಯುವಕರು ಬಸ್ನ ಅಡ್ಡಗಟ್ಟಿ ಚಾಲಕನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದಾರೆ. ಇದರಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆದರೆ ಇದುವರೆಗೂ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಹೆಂಗೆ ಕೊಟ್ಬಿಡ್ತಾರೆ ದೂರು? ಒಳ್ಳೆ ಮಜಾ ಅಲ್ಲ. ಕಮಿಷನ್ ಆಸೆಗೆ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಸೈಬರ್ ವಂಚಕರಿಗೆ ನೀಡ್ತಾ ಇದ್ದ ಆರೋಪದ ಮೇಲೆ ಕೇರಳ ಮೂಲದ ವ್ಯಕ್ತಿಯನ್ನು ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ಕೊಲ್ಲಂ ಮೂಲದ ಅಜಯನ್ ಬಂಧಿತ ಆರೋಪಿ. ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ ಕಿಂಗ್ ಪಿನ್ಗಳ ಜೊತೆಗೆ ಸಂಪರ್ಕ ಹೊಂದಿದ್ದ ಅಂತಿದ್ದಾರೆ. ತಿಂಗಳಿಗೆ 10,000 ರೂಪಾಯಿ ಹಣ ಕೊಡ್ತೀನಿ ಅಂತ ಅಕೌಂಟ್ ಮಾಹಿತಿ ಪಡೆದು ಬಳಿಕ ಅಕೌಂಟ್ಗೆ 2.5 ಕೋಟಿ ವರ್ಗಾವಣೆಯಾಗಿದೆ. ದುಬೈನಲ್ಲಿ ಕುಳಿತು ಡಿಜಿಟಲ್ ಅರೆಸ್ಟ್ ಮಾಡಿ ಹಣವನ್ನು ಅಜಯನ್ ಅಕೌಂಟ್ಗೆ ಹಾಕಿದ್ರಂತೆ. ತನಿಖೆ ವೇಳೆ ಅಜಯನ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿದೆ. ಹಾಗಾಗಿ ಈಗ ಸೈಬರ್ ಕ್ರೈಮ್ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ.